ನಾನು ಈ ಮಾಮಾ ಅರ್ತ್ ಹೆನಾ ಪೇಸ್ಟ್ ಬಳಸಿದ ನಂತರ ನನ್ನ ಹೇರ್ಗೆ ಏನಾಯಿತು ಗೊತ್ತಾ? ರಿಸಲ್ಟ್ ನೋಡಿ ನಂತರ ಖರೀದಿಸೋದು ಬೇಡವೋ ಅಂತ ನಿರ್ಧಾರ ಮಾಡಿ ಬಿಳಿ ಕೂದಲಿಗೆ ಈ ಮಾಮಾ ಅರ್ತ್ ಹೆನಾ ಪೇಸ್ಟ್ ನಿಜವಾಗಿಯೂ ಕೆಲಸ ಮಾಡುತ್ತಾ? ನಾನು ಸ್ವಂತ ಬಳಸಿ ಈ ವಿಡಿಯೋದಲ್ಲಿ ಬಿಫೋರ್ ಮತ್ತು ಆಫ್ಟರ್ ರಿಸಲ್ಟನ್ನು ಹೇಗೆ ಅಪ್ಲೈ ಮಾಡಬೇಕು, ಎಷ್ಟು ಸಮಯ ಬಿಡಬೇಕು, ನಿಜವಾಗಿಯೂ ಕೆಲಸ ಆಗುತ್ತಾ ಇಲ್ವಾ ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳೋದಾದರೆ, ಟೈಮ್ ಇಲ್ಲದೆ ಇರೋರಿಗೆ, ನ್ಯಾಚುರಲ್ ಆಗಿ ಗ್ರೇ ಹೇರ್ ಕವರ್ ಮಾಡಬೇಕನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಮಾರ್ಕೆಟಿಂದ ಪೌಡರ್ ತಂದು ಪೇಸ್ಟ್ ಮಾಡೋದ್ರಲ್ಲಿ ಟೈಮೇ ಇರಲ್ಲ. ಸೊ ಹಾಗಾಗಿ ಇದು ನ್ಯಾಚುರಲ್ ಆಗಿ ಪೇಸ್ಟನ್ನು ತಯಾರು ಮಾಡಿರ್ತಕ್ಕಂಥ ಪ್ರಾಡಕ್ಟು. ಹಾಗಾಗಿ ಇದನ್ನು ನಾವು ಧಾರಾಳವಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಈ ಪ್ರಾಡಕ್ಟು ಇದೆ. ಸೊ ಹಾಗಾಗಿ ಮಾಮಾ ಅರ್ತ್ ಹೆನಾ ಪೇಸ್ಟ್ ನ್ಯಾಚುರಲ್ ಆಗಿ 100% ವರ್ಕ್ ಆಗುತ್ತೆ. ಹಾಗಾಗಿ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾಕೆ ಅಂದರೆ ಇದು 100% ನ್ಯಾಚುರಲ್ ಆಗಿದೆ. ಇದು 200 ಗ್ರಾಮ್ ಕ್ವಾಂಟಿಟಿಯಲ್ಲಿ ನಾನು ಇದನ್ನು ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದೀನಿ. ಇದನ್ನು ಇವಾಗ ಹೇಗೆ ಯೂಸ್ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಫುಲ್ಲಾಗಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ, ಒಂದು ಬವೆಲಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ನಿಮಗೆ, ನಿಮ್ಮ ಹೇರ್ಗೆ ಎಷ್ಟು ಬೇಕು ಅಷ್ಟು ನೀವು ಪೇಸ್ಟನ್ನು ತೆಗೆದುಕೊಳ್ಳಿ. ನಾನು ಇವಾಗ ನೋಡಿ ಒಂದು ಬವೆಲಲ್ಲಿ ನನ್ನ ಹೇರ್ಗೆ ಎಷ್ಟು ಬೇಕು ಅಷ್ಟನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟನ್ನು ರೆಡಿ ಮಾಡಿದ್ದಾರೆ ಅಂತ. ಅಷ್ಟೇ ಚೆನ್ನಾಗಿ ಸ್ಮೆಲ್ ಕೂಡ ಇದೆ, ಯಾವುದೇ ರೀತಿ ಕೆಮಿಕಲ್ ಇಲ್ಲ. ಸೊ ಹಾಗಾಗಿ ಗ್ರೇ ಹೇರ್ಗೆ ಇದು ತುಂಬಾ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇವಾಗ ಮಾರ್ಕೆಟಲ್ಲಿ ತುಂಬಾ ಕೆಮಿಕಲ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ಸಿಗ್ತಾ ಇದ್ದಾವೆ. ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಜನರಿಗೆ ಸೈಡ್ ಎಫೆಕ್ಟ್ ಎಲ್ಲ ಆಗ್ತಾಯಿದೆ. ಕೆಲವೊಬ್ಬರಿಗೆ ಅಲರ್ಜಿ ಕೂಡ ಆಗ್ತಾಯಿದೆ. ಹಾಗೆ ಕೆಲವೊಬ್ಬರಿಗೆ ಇಚಿಂಗು ಮತ್ತು ಹೇರ್ ಎಲ್ಲ ಡ್ರೈ ಆಗೋದು, ರೆಡ್ನೆಸ್ ಆಗೋದು, ಸ್ಕಿನ್ ಎಲ್ಲ ರೆಡ್ ಆಗೋದು, ಈ ರೀತಿ ಆಗ್ತಾಯಿದೆ. ಆದರೆ ಈ ಮಾಮಾ ಅರ್ತ್ ಹೆನಾ ಪೇಸ್ಟಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಎಲ್ಲ ಆಗಲ್ಲ. ತುಂಬಾ ನ್ಯಾಚುರಲ್ ಆಗಿದೆ. ನೀವು ಇದನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು. ಹಾಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಯಾರಿಗಾದರೂ ಬೈ ಮಾಡೋದಾದರೆ ಬೈ ಮಾಡಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನಾನು ಸ್ವಂತಕ್ಕೆ ಯೂಸ್ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಆಫ್ಟರ್ ಮತ್ತು ಬಿಫೋರ್ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನನ್ನ ಬಿಫೋರ್ ಕಂಡೀಷನ್ ಹೇಗಿದೆ ಅಂತ. ನನ್ನ ಹೇರ್ದು ತುಂಬಾ ಗ್ರೇ ಹೇರ್ ಎಲ್ಲ ಇದೆ. ಇವಾಗ ಸ್ವಲ್ಪ ತೊಗೊಂಡು ನಾನು ನನ್ನ ಹೇರ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾವು 1 ಅವರ್ ಬಿಟ್ಟರೆ ನಮಗೆ ರೆಡ್ ಕಲರು ಹೇರ್ ಆಗುತ್ತೆ. ಸೊ 2 ಅವರ್ಸ್ ಬಿಟ್ಟರೆ ಸ್ವಲ್ಪ ಕಂದು ಬಣ್ಣಕ್ಕೆ ನಮ್ಮ ಹೇರು ತಿರುಗುತ್ತೆ. ನಿಮಗೆ ಎಷ್ಟು ಅವರ್ ಬೇಕು ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ನೀವೊಬ್ಬರ ಸಹಾಯದಿಂದ ಯೂಸ್ ಮಾಡಿದರೆ, ಹಾಕ್ಕೊಂಡ್ರೆ ಹೇರ್ಗೆ ತುಂಬಾ ರಿಸಲ್ಟ್ ಬರುತ್ತೆ. ಯಾಕೆ ಅಂದರೆ ಅವರು ತುಂಬಾ ಚೆನ್ನಾಗಿ ಹಾಕ್ಕೊಳ್ತಾರೆ. ನಾನು ಇವಾಗ ನನ್ನ ಸ್ವಂತಕ್ಕೆ ನಾನೇ ಯೂಸ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಹೇರ್ಗೆ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ನಾನು ಕೊಂಬೋ ಸಹಾಯದಿಂದ ಈ ರೀತಿ ಹಚ್ಕೊಳ್ತಾ ಇದ್ದೀನಿ. ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡೋ ಬದಲು ಈ ಮಾಮಾ ಅರ್ತ್ ಹೆನಾ ಪೇಸ್ಟನ್ನು ನೀವು ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಕಂಫರ್ಟಬಲ್ ಪ್ರೈಸ್ ಕೂಡ ಇದೆ. ಫ್ಲಿಪ್ಕಾರ್ಟು ಮತ್ತು ಅಮೆಜಾನೆಲ್ಲ ಇದು ಎಲ್ಲ ಸಿಗ್ತಾ ಇದೆ, ನೀವು ಬೈ ಮಾಡ್ಬೋದು. ನಾನಿವಾಗ ಸ್ವಲ್ಪ ಹೇರಿಗೆ ಹಾಕ್ತಾ ಇದ್ದೀನಿ. ನೋಡ್ಬೋದು ನೀವು. ಇದನ್ನು ನಾವು 1 ಗಂಟೆ ಅಥವಾ 2 ಅವರ್ಸ್ ಬಿಟ್ಟು ನಮ್ಮ ಹೇರನ್ನು ನಾರ್ಮಲ್ ನೀರಿಂದ ಯೂಸ್ ಮಾಡ್ಬೋದು, ವಾಶ್ ಮಾಡಬೇಕು. ಯಾಕಂದರೆ ಯಾವುದೇ ರೀತಿ ಶಾಂಪೂವನ್ನು ಯೂಸ್ ಮಾಡಬಾರ್ದು. ಇದರಲ್ಲಿ ಕೊಕೊನೆಟ್ ಆಯಿಲ್ ಮತ್ತು ಕೆಲವೊಂದು ನ್ಯಾಚುರಲ್ ಪ್ರಾಡಕ್ಟನ್ನೆಲ್ಲ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಹೇರ್ ಎಲ್ಲ ಡ್ರೈ ಆಗಲ್ಲ ಮತ್ತು ಹಾನಿಕಾರಕ ಕೆಮಿಕಲ್ ಎಲ್ಲ ಇರೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನು ಹೆನಾ ಪೇಸ್ಟನ್ನು ಯೂಸ್ ಮಾಡ್ಬೋದು. ಇದು ತುಂಬಾ ನಮ್ಮ ಹೇರ್ಗೆ ಒಳ್ಳೆ ಕಲರ್ ಕೊಡುತ್ತೆ, ಹಾಗೆ ಹೆಲ್ಪ್ ಕೂಡ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಈ ಪ್ರಾಡಕ್ಟು ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೀವು ಬೈ ಮಾಡ್ಬೋದು. ಇವಾಗ ನಾನು ಎಲ್ಲನೂ ಚೆನ್ನಾಗಿ ನನ್ನ ಗ್ರೇ ಹೇರ್ಗೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕೊಂಡ ನಂತರ ನಿಮಗೆ ವಾಶ್ ಮಾಡಿದ ನಂತರ ನಾನು ತೋರಿಸ್ತೀನಿ ಯಾವ ರೀತಿ ನನ್ನ ಹೇರ್ಗೆ ರಿಸಲ್ಟ್ ಬಂದಿದೆ ಅಂತ.
ನಾನು ತುಂಬಾ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಯೂಸ್ ಮಾಡೋದ್ರಿಂದ ನನ್ನ ಹೇರ್ ಕೂಡ ತುಂಬಾ ಡ್ರೈ ಆಗಿದೆ ಮತ್ತು ಅಷ್ಟೇ ವೈಟ್ ಹೇರ್ಸ್ ಕೂಡ ಆಗ್ತಾ ಇದೆ. ನಾನು ಫಸ್ಟಿಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಸ್ಟೋರ್ಗಳೆಲ್ಲ ಸಿಗ್ತಕ್ಕಂಥ ಕೆಮಿಕಲಲ್ಲಿ ಇರ್ತಕ್ಕಂಥ ಪ್ರಾಡಕ್ಟನ್ನೇ ನಾನು ಕೂಡ ಯೂಸ್ ಮಾಡಿದ್ದೀನಿ ತುಂಬಾ. ಆವಾಗ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇವಾಗ ನನಗೆ ತುಂಬಾ ಗ್ರೇ ಹೇರ್ ಎಲ್ಲ ಬಂದಿದೆ. ಸೊ ಹಾಗಾಗಿ ಮಾಮಾ ಅರ್ತ್ ಹೆನಾ ಪೇಸ್ಟನ್ನು ನಾನು ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ಆದರೆ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರಾಡಕ್ಟನ್ನು ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ನಮ್ಮ ಆರೋಗ್ಯ ಮುಖ್ಯ. ಸೊ ಹಾಗಾಗಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರತಕ್ಕಂಥ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಬೇಕು. ನೋಡಿ ಇವಾಗ ಎಲ್ಲನೂ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. 1 ಗಂಟೆಯಲ್ಲಿ ಬಿಳಿ ಕೂದಲು ಕವರ್ ಆಗುತ್ತಾ ಈ ಹೆನಾ ಪೇಸ್ಟಲ್ಲಿ? ಎಲ್ಲರೂ ಹೇಳೋದು ನಿಜಾನಾ ಅಂತ ನಾನು ನೋಡಬೇಕಂತಾನೆ ಈ ಪ್ರಾಡಕ್ಟನ್ನು ಯೂಸ್ ಮಾಡಿಬಿಟ್ಟು ನಿಮಗೆ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಲೈವಲ್ಲೇ ನೀವು ನೋಡ್ಬೋದು. ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ಆಫ್ಟರ್ ಮತ್ತು ಬಿಫೋರು ರಿಸಲ್ಟ್ ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ನೀವೇ ಯೂಸ್ ಮಾಡಿಬಿಟ್ಟು ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ರಿಸಲ್ಟ್ ಇದೆ ಈ ಮಾಮಾ ಅರ್ತ್ ಹೆನಾ ಪೇಸ್ಟ್ದು. ಯಾಕಂದರೆ ಯಾವುದೇ ರೀತಿ ಇರ್ತಕ್ಕಂಥ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ನಮಗೆ 100% ನ್ಯಾಚುರಲ್ ಆಗಿದೆ. ಹಾಗೆ ತುಂಬಾ ಚೆನ್ನಾಗಿ ಕೂಡ ಇದೆ. ಇವಾಗ ನೋಡು, ನಾನು ಹಚ್ಕೊಂಡ ಮೇಲೆ ನನ್ನ ಹೇರ್ ಇವಾಗ ಎಲ್ಲನೂ ಡ್ರೈ ಆಗಿದೆ ತುಂಬಾ. ಎಷ್ಟು 1 ಅವರ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೇರೆಲ್ಲ ಡ್ರೈ ಆಗಿದೆ ಅಂತ ನೀವೇ ನೋಡ್ಬೋದು. ಇವಾಗ ವಾಶ್ ಮಾಡಿಬಿಟ್ಟು ಹೇಗೆ ನನ್ನ ಹೇರ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಕೈಯೆಲ್ಲ ಕಲರ್ಫುಲ್ ಆಗಿದೆ. ಹಾಗೆ ಹೇರ್ಗೂ ಕಲರ್ ಆಗುತ್ತಾ ಇಲ್ವಾ ಅಂತ ವೆಯ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಕೈಯಂತೂ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ನನಗೆ ಕೈಗೆ ಯಾವುದೇ ರೀತಿ ಗ್ಲೌಸ್ ಎಲ್ಲ ಹಾಕ್ಕೊಂಡಿಲ್ಲ. ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಿದ್ದೀನಿ. ಹಾಗಾಗಿ ಕೈಗಂತೂ ತುಂಬಾ ಕಲರು ಚೆನ್ನಾಗಿ ಬಂದಿದೆ. ಇವಾಗ ಹೇರ್ಗೆ ಯಾವ ರೀತಿ ಬರುತ್ತೆ ಅಂತ ಕಾದು ನೋಡಬೇಕಾಗಿದೆ. ನಾನು ವಾಶ್ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಯಾರೆಲ್ಲ ಯಾವ ರೀತಿ ಪ್ರಾಡಕ್ಟನ್ನು ನ್ಯಾಚುರಲ್ ಆಗಿರ್ತಕ್ಕಂಥ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದರೆ ನನಗೂ ಕೂಡ ಖಂಡಿತವಾಗಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತವಾಗಿಯೂ ಯೂಸ್ ಮಾಡ್ತೀನಿ. ಇವಾಗ ನೋಡ್ಬೋದು, ನಾನು ವಾಶ್ ಮಾಡಿದ್ದೀನಿ 1 ಅವರ್ ಬಿಟ್ಟು. ವಾಶ್ ಮಾಡಬೇಕಾದ್ರೆ ಶಾಂಪು ಎಲ್ಲ ಯೂಸ್ ಮಾಡಬೇಡಿ. ಹಾಗೆ ನಾರ್ಮಲ್ ನೀರಿಂದ ಯೂಸ್ ಮಾಡಿ ವಾಶ್ ಮಾಡಿ. ಯಾಕೆಂದರೆ ನಾವು ಶಾಂಪು ಯೂಸ್ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರಲ್ಲ. 24 ಅವರ್ಸ್ ಬಿಟ್ಟು ನೀವು ಶಾಂಪೂಯಿಂದ ಯೂಸ್ ಮಾಡಿ ವಾಶ್ ಮಾಡ್ಬೋದು. ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇವಾಗ ನೋಡಿ ನನ್ನ ಹೇರ್ ಅಂತೂ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿದೆ. ಹಾಗೆ ಡ್ರೈ ಕೂಡ ಆಗಿಲ್ಲ. ಮಾಮಾ ಅರ್ತ್ ಹೆನಾ ಪೇಸ್ಟ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ. ನನಗೆ ಯಾವುದೇ ರೀತಿ ಡ್ರೈ ಹೇರ್ ಕೂಡ ಆಗಿಲ್ಲ ಮತ್ತು ಈಚಿಂಗ್ ಕೂಡ ಆಗಿಲ್ಲ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಯೂಸ್ ಮಾಡ್ಬೋದು. ಈ ಮಾಮಾ ಅರ್ತ್ ಹೆನಾ ಪೇಸ್ಟಿಗೆ ನಾನು 100ಗೆ 99% ಕೊಡ್ತಾಯಿದ್ದೀನಿ. ಸೊ ನೀವು ಕೂಡ ಯೂಸ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಅನಿಸಿದರೆ, ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಆಲ್. ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.